ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣೇಗೌಡ ಸರ್ ಅವರೇ, ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶಾಲೆಯಲ್ಲೇ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಓದ್ಬೇಕಾದ್ರೆ ನನಗೆ ಗುರುಗಳಾಗಿರ್ತಕ್ಕಂಥ BS ನಾಗರಾಜೇಗೌಡ ಸರ್ ಅವರು, ಪಾಪ ಅವರು ನಾವು ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಭಾಗವಹಿಸಕ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ನಿಧನ ಹೊಂದಿದ್ದು ಬಹಳ ನಮ್ಗಿನ್ನೂ ದುಃಖ. ಮನೆಗೆ ಹೋಗಕ್ಕೆ ನಮ್ಗೆ ತುಂಬಾ ಕಷ್ಟ ಅಂತ ಅನಿಸ್ತದೆ. ಮೋಸ್ಟ್ಲಿ ನಾನು ಇಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನನ್ನ ಜಾಸ್ತಿ ಹಚ್ಕೊಂಡಿದ್ರೋ ಇಲ್ವೋ, ನಾನು ಶಿಕ್ಷಕನಾದ್ಮೇಲೆ ಅವ್ರ ಜೊತೆ ಒಡನಾಟ ಜಾಸ್ತಿ. ಅವರು ಈ ವೇದಿಕೆ ಮೇಲಿಲ್ಲ ಅಂತಕ್ಕಂಥದ್ದನ್ನ ನೆನೆಸ್ಕೊಳಕ್ಕೆ ತುಂಬಾ ಕಷ್ಟ ಆಗಿದೆ. ಅವ್ರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಮತ್ತೆ ನಮ್ಮ ಮೇಲೆ ಇದೆ ಅಂತ ಅವರನ್ನ ಸ್ಮರಣೆ ಮಾಡ್ಕೊಳ್ತಾ, ಹಾಗೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಅವರೇ, ನನ್ನೊಟ್ಟಿಗೆ ಹಲವಾರು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ಹಾಗೆ ನನ್ನ ನೆಚ್ಚಿನ ಎಲ್ಲ ಆಗಿನ ವಿದ್ಯಾರ್ಥಿಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗೆಲ್ಲ ಸ್ನೇಹಿತರು ನೀವು, ಈಗ ವಿದ್ಯಾರ್ಥಿಗಳು ಅಂತ ಅನ್ನಕ್ಕಾಗಲ್ಲ. ನಾವು ಅಷ್ಟೆಲ್ಲ ಹೊಡೆದಿದ್ರು ಕೂಡ ನೆನೆಸ್ಕೊಂಡೆ ನಮ್ಮನ್ನ ಇಲ್ಲಿ ಕರ್ಸಿ ತೋರಿಸಿದಿರಿ ಅಂದ್ರೆ ಏನೋ ನಮ್ಮದೇ ಸುದೈ ಎಲ್ರು ಹೊಸ ಜೀವನವನ್ನ ಕಟ್ಕೊಂಡಿದ್ದೀರಿ. ನಾನ್ ಬರ್ತಾ ಒಂದ್ ಸುಳ್ಳು ಹೇಳಿದೆ, ನಾನ್ ಬರ್ತಾ ದಾರಿ ಎಲ್ಲ ನಾನು ಗೊತ್ತಾ ಅಂದ್ರು, ಕೆಲವೇ ಜನ ಗೊತ್ತಷ್ಟೇ. ಮುಖ ನೋಡಿದ್ರೆ ಕಂಡಿಡಿಯಕ್ಕಾಗಲ್ಲ, ಅಷ್ಟೊಂದು ಬೆಳೆದು ಬಿಟ್ಟಿದ್ದೀರಿ. ನಿಜವಾಗ್ಲೂ 100% ಇಲ್ಲಿ ಇರ್ತಕ್ಕಂಥವ್ರು ಎಲ್ರು ಗುರುತಿಡಿಯೋಷ್ಟು ಸಿಕ್ತ ನಾನಲ್ಲ ಅಂತ ಅಂದ್ಕೊಳ್ತಾ, ಒಂದ್ ಸ್ವಲ್ಪ ಮುಖ ಪರಿಚಯದಿಂದ ಗೊತ್ತಾಯ್ತಾ ಇದ್ದ ಈಗ. ಏಕೆಂದ್ರೆ ಒಡನಾಟ ಕೆಲವು ವರ್ಷಗಳ ಕಾಲ, ಹಲವು ವರ್ಷಗಳ ಕಾಲ ಬಿಟ್ಟೋಗಿತ್ತು. ಎಲ್ಲರೂ ಹೊಸ ಜೀವನವನ್ನ ಕಟ್ಕೊಂಡಿದ್ದೀರಿ, ಹೊಸ ಜೀವನವನ್ನ ಕಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದೀರಿ. ಅದಕ್ಕೆ DV ಗುಂಡಪ್ಪನವರು ಹೇಳಿದ್ರು, ಬದುಕು ಚಟಕಾಪಟ್ಟಿ ವಿಧಿ ಅದರ ತಾಯಮ್ಮ ಕುದುರೆ ಏನು ದೇವರು ಹೇಳದಂತೆ ಪಯಣಿಗ ನೀನು, ಮದುವೆಗೋ ಮಸಣಕೋ ಹೋಗಿಂದ ಕಡೆಗೂಡಿ ಮದ ಕುಸಿಗೆ ನೆಲವಿಗುವುದು ಮಂಕು ತಿಮ್ಮ ಅಂತ. ಎಲ್ಲ ಬದುಕನ್ನ ಕಟ್ಕೊಂಡಿದ್ದೀರಿ ಮಕ್ಕಳ. ನಾವೆಲ್ಲ ಹೋರಾಡ್ತಾ ಇರ್ತಕ್ಕಂಥ ದೇಶಕ್ಕೆ ಅಂದ್ರೆ ಮೈನಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ. ಮೋಸ್ಟ್ಲಿ ನೀವೆಲ್ಲ ಜೀವನವನ್ನ ಸುಂದರವಾಗಿ ನಡೆಸ್ತಾ ಇದ್ದೀರಿ, ಒಳ್ಳೆ ಜೀವನವನ್ನ ನಡೆಸ್ತಾ ಇದ್ದೀರಿ, ಸುಸಂಸ್ಕೃತರಾಗಿ ಜೀವನವನ್ನ ನಡೆಸ್ತಾ ಇದ್ದೀರಿ ಅಂತ ಅಂದ್ರೆ ಅದು ಗುರುಗಳಿಗೆ ಅದಕ್ಕಿಂತ ಹೆಚ್ಚು ಏನು ನಿರೀಕ್ಷೆ ಇಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ಮಕ್ಕಳ, ಈಗೆಲ್ಲ ಹೊಸ ಜೀವನದ ಕಡೆ ನೀವು ಹೋಗಿ ಹೊಸ ಬದುಕನ್ನ ಕಟ್ಕೊಂಡು ಬೇರೆ ಬೇರೆ ಕುಟುಂಬಗಳಲ್ಲಿ ಹೋಗಿದ್ರು ಕೂಡ ಸಮಯವನ್ನ ಒತ್ತಟ್ಟಿಗಿಟ್ಟಿ ನಿಮ್ಮ ಬಿಡುವಿಲ್ಲದ ಸಮಯಗಳ ನಡುವೆನೂ ಕೂಡ ನೀವು ಓದಿದ ಶಾಲೆ ಮತ್ತು ಗುರುಗಳನ್ನ ನೆನಪು ಇಲ್ಲಿ ಬಂದಿದ್ದೀರಿ. ಇವನ್ನೆಲ್ಲ ಸೇರಿಸ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ಯಾಕಂದ್ರೆ ಗಂಡು ಮಕ್ಳು ಬೇಕಾದ್ರೆ ಬೇಗ ಸೇರ್ಕೋಬಹುದಿಲ್ಲ, ಹೆಣ್ಮಕ್ಳು ಒಂದ್ ಕಡೆ ಸೇರ್ಕೊಳ್ಳೋದು ತುಂಬಾ ಕಷ್ಟ. ಬೇರೆ ಬೇರೆ ಅವರ ಮನೆಗಳಲ್ಲಿ ಅವರವ್ರದ್ದು ಯಾವ ರೀತಿ ಸಂದರ್ಭ ಇರ್ತದೋ ಗೊತ್ತಿಲ್ಲ, ಅವ್ರು ಪರಸ್ಪರ ಗೊತ್ತಿಲ್ಲ. ಆದ್ರೂ ನೀವೆಲ್ಲ ನಾವು ನಿಜವಾಗ್ಲೂ ಇಲ್ಲಿ ಶಿಕ್ಷಕ ವೃತ್ತಿಯನ್ನ ಮಾಡೋದಕ್ಕೆ ತುಂಬಾ ಸಂತೋಷ ಅಂತ ಅನ್ನಿಸ್ತದೆ. ನಿಮ್ಮೆಲ್ಲ ನೋಡೋದು ತುಂಬಾ ಖುಷಿ ಅಂತ ಅನ್ನಿಸ್ತದೆ. ಮಕ್ಕಳ ಜೀವನದಲ್ಲಿ ದೇವರು ನಮ್ಗೆ ಅವಕಾಶಗಳನ್ನ ಕೊಡ್ತಾನೆ. ಒಂದೆರಡು ಮಾತನ್ನ ಮುಗಿಸ್ಕೊಡ್ತೀನಿ, ನಿಮ್ಗೆ ಹೆಚ್ಚು ಕೇಳೋದಕ್ಕೆ ನಿಮ್ಗೆ ಸಮಯ ಇರೋದಿಲ್ಲ. ಇವ್ರಿಗೆ ಏನು ಗುರುಗಳಿಗೆ ಮಾತಾಡೋದೇ ಎರಡು ಮಾತಿನಲ್ಲಿ ಮಾತನ್ನ ಮುಗಿಸೋದಕ್ಕೆ ಇಷ್ಟ ಪಡ್ತೀನಿ. ಮಕ್ಕಳ ದೇವರು ನಮಗೆ ಅವಕಾಶವನ್ನ ಕಲ್ಪಿಸ್ತಾನೆ. ಆ ಅವಕಾಶನ ನಾವು ಬಳಸ್ಕೋಬೇಕು. ಆ ಬಳಸ್ಕೋಬೇಕಾದ್ರೂ ಕೂಡ ನಾನು ಯಾವಾಗ್ಲೂ ಹೇಳ್ತೀನಿ, ವ್ಯಾಲ್ಯೂಬಲ್ಸ್ ಅಂತ ಏನ್ ಹೇಳ್ತೀವಿ, ವ್ಯಾಲ್ಯೂಬಲ್ಸ್ ಗಿಂತ ಹೆಚ್ಚು ವ್ಯಾಲ್ಯೂ ಇರಬೇಕು ಅಂತ. ವ್ಯಾಲ್ಯೂಬಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ವ್ಯಾಲ್ಯೂಬಲ್ಸ್ ಅಂತ ಹೇಳ್ತೀನಿ. ವ್ಯಾಲ್ಯೂ ಇರ್ಬೇಕು ಹೆಚ್ಚಾಗಿ. ಏನನ್ನೇ ಮಾಡ್ಬೇಕಾದ್ರೂ ಕೂಡ ನಾವೆಲ್ಲ ಯಾವ ಕಡೆ ಹೋಗ್ತಾ ಇದೀವಿ ಅಂದ್ರೆ ಗಳಿಸುವುದರ ಕಡೆ ಹೋಗ್ತಾ ಇದೀವಿ. ಎಲ್ಲ ನಾವು ಏನು ಕಾರ್ ತಗೊಂಡೋ ಬಂಗ್ಲೆ ಕಟ್ಟೋ ಅವೆಲ್ಲದನ್ನ ಯಾರೂ ನೆನೆಸ್ಕೊಳ್ಳಲ್ಲ ಮಕ್ಕಳ. ನಾವು ಇವತ್ತು ಕೂಡ ನೀವು ಎಲ್ಲರೂ ನಿಮ್ ತಂದೆ ಹೆಸರು ಹೇಳಬಲ್ರಿ, ನಿಮ್ ತಾತನ ಹೆಸರು ಹೇಳಬಲ್ರಿ. ಅದಕ್ಕಿಂತ ಹಿರಿಯರ ಹೆಸರು ಹೇಳಿ ಅಂದ್ರೆ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದಿಬ್ರು ಹೇಳ್ಬೋದು, ಅದಕ್ಕಿಂತ ಹಿರಿಯರು ಹೇಳಿ ಅವ್ರು ಹಿರಿಯರ ಅಂದ್ರೆ ಹೇಳಕ್ಕಾಗಲ್ಲ. ಆದ್ರೆ ಸಾವಿರಾರು ವರ್ಷಗಳು, ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಹೇಳ್ತೀವಿ, ಸುಭಾಷ್ ಚಂದ್ರ ಬೋಸ್ ಹೆಸರು ಹೇಳ್ತೀವಿ ಅಂದ್ರೆ ಅವ್ರು ಯಾರು ವ್ಯಾಲ್ಯೂಬಲ್ಸ್ ಬಿಟ್ಟೋಗಿಲ್ಲ. ಅವ್ರು ಬಿಟ್ಟಿರ್ತಕ್ಕಂಥದ್ದು ವ್ಯಾಲ್ಯೂಸ್. ನಮ್ಮ ಭಾರತ ನಿಂತಿರ್ತಕ್ಕಂಥದ್ದು ಈ ಒಂದು ಬಾಂಧವ್ಯಗಳ ಅಂತಕ್ಕಂತಹ ಕೊಂಡಿಯಿಂದ ಉತ್ತಮ ಸರಪಳಿಯನ್ನ ಜೋಡಿಸಿ ರಚನೆ ಆಗಿರ್ತಕ್ಕಂಥದ್ದು ಭಾರತ. ನಾವು ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಮಕ್ಕಳ ಅಲ್ಲಿ ಈ ಸಂಸಾರ, ಈ ಜೀವನ, ಈ ಬಾಂಧವ್ಯ ಅಂತಕ್ಕಂಥದ್ದು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ.
ಏನು ಶಿಕ್ಷಣ ಅಂತಕ್ಕಂತಹ ಒಂದು ಶಕ್ತಿ ನಮ್ಮೆಲ್ಲರಿಗೂ ಬೇಕು. ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು, ನೀವು ಬಡವರಾಗಿ ಹುಟ್ಟಿದ್ದು ಅದು ನಿಮ್ಮ ಒಂದು ಕಾರಣ ಅಲ್ಲ, ಆದ್ರೆ ನೀವು ಬಡವರಾಗಿ ಮರಣವನ್ನ ಹೊಂದಿದ್ರೆ ಅದು ನೀವು ಕಾರಣರಾಗ್ತೀರಿ ಅಂತ. ಆ ಒಂದು ಸಾಲು ಸುಳ್ಳಾಗ್ಬೇಕು. ನಾವು ಬಡವರಾಗಿ ಸಾಯೋದಕ್ಕೆ ನಾವು ಕಾರಣರಾಗಬಾರ್ದು ಅನ್ನೋದೇ ಆದ್ರೆ ಶಿಕ್ಷಣವನ್ನ ಪಡ್ಕೋಬೇಕು ಮಕ್ಕಳು. ಇಲ್ಲಿರ್ತಕ್ಕಂಥ ಹಲವು ವಿದ್ಯಾರ್ಥಿಗಳು ಉತ್ತಮ